ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಏನು ಒಂದು ಗೌರ್ಮೆಂಟ್ ಅಪ್ಲಿಕೇಶನ್ ಇರ್ಬೋದು, ಗೌರ್ಮೆಂಟ್ ಕಾಲೇಜ್ಗಳಿಗೆ ಮತ್ತು ಪ್ರೈವೇಟ್ ಕಾಲೇಜ್ಗಳಿಗೆ ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಆನ್ಲೈನ್ ಅರ್ಜಿಗಳನ್ನು ಈಗಾಗಲೇ ಬಿಡಲಾಗಿತ್ತು. ಸಂಪೂರ್ಣವಾದಂತಹ ಅಪ್ಲಿಕೇಶನ್ ಪ್ರಕ್ರಿಯೆ ಈಗ ಮುಗಿತಾ ಬಂದಿದೆ. ನಾಳೆಗೆ ಕೊನೆಯ ದಿನಾಂಕ ಇದೆ. ನಾಳೆಗೆ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಅನ್ನು ಬಂದ್ ಮಾಡಿಬಿಡ್ತಾರೆ ಆಸ್ ಪರ್ ದ ನೋಟಿಫಿಕೇಶನ್ ಪ್ರಕಾರ. ಏನೋ ನಿಮ್ಗೆ ಬ್ಯಾಡ್ ಲಕ್ ಇತ್ತು ಅಥವಾ ಗುಡ್ ಲಕ್ ಇತ್ತು, ಈ ಎರಡರ ಮಧ್ಯದಲ್ಲಿ ಮತ್ತೇನು ಮಾಡಬಹುದು, ದಿನಾಂಕಗಳನ್ನು ವಿಸ್ತರಣೆ ಮಾಡಬಹುದು. ಅದರ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಈ ವರ್ಷ ಬೇಗ ಸ್ಟಾರ್ಟ್ ಮಾಡಿದಾರ JNM ನರ್ಸಿಂಗ್ ಬೋರ್ಡ್ನವರ. ಅಪ್ಲಿಕೇಶನ್ ಎಕ್ಸ್ಟೆಂಡ್ ಕೊಡ್ತಾರ ಅನ್ನೋದು ಸ್ವಲ್ಪ ಡೌಟ್ ಇದೆ. ಆದ್ರೂ ಕೂಡ ಯಾರು ಇನ್ನೂವರೆಗೆ ಅಪ್ಲಿಕೇಶನ್ ಹಾಕಿಲ್ಲಲ್ರಿ, ನಿಮ್ಮ ಫ್ರೆಂಡ್ಸು, ಸಿಸ್ಟರ್ಸು, ಬ್ರದರ್ಸ್ ಯಾರಾದರೂ ಆರ್ಟ್ಸ್ ಕಾಮರ್ಸ್ ಆದವರು ಈ JNM ನರ್ಸಿಂಗ್ ಕಡೆ ಬರ್ತೀನಪ್ಪ, ನರ್ಸಿಂಗ್ ಒಳಗಡೆ ಬಂದು ಸೇರ್ಕೊಂತೀನಿ, ಮೆಡಿಕಲ್ ಫೀಲ್ಡಿಗೆ ಬರ್ತೀನಿ ಅಂದ್ರೆ ನಾಳೆಗೆ ಒಂದು ದಿನ ಟೈಮ್ ಇದೆ ರೀ. ಕಂಪಲ್ಸರಿ ನೀವೇನ್ ಮಾಡ್ರಿ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ ತಗೊಂಡು ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕ್ರಿ. ಹಾಕಿದ ಮ್ಯಾಗ ಬೇಕಾದ್ರೆ ಯೋಚನೆ ಮಾಡ್ಕೋರಿ, ಮಾಡ್ಲೋ ಬೇಡ ಅಂತ. ಸೀಟ್ ಸಿಕ್ಕ ಮ್ಯಾಗ ಯೋಚನೆ ಮಾಡ್ರಿ, ಮಾಡ್ಲೋ ಬೇಡ ಅಂತೇಳಿ. ಆದ್ರೆ ಮೊದ್ಲು ಅಪ್ಲಿಕೇಶನ್ ಹಾಕೋರಿ. ಯಾಕಂದ್ರೆ ಅಪ್ಲಿಕೇಶನ್ ಒಂದ್ಸಲ ಬಂದಾತು ಮತ್ತೆ ಸ್ಟಾರ್ಟ್ ಆಗೋದಿಲ್ರಿ, ಮತ್ತೆ ನೀವು ಅಪ್ಲಿಕೇಶನ್ ಹಾಕಕ್ ಬರಂಗಿಲ್ರಿ. ಹಿಂಗಾಗಿ ನೀವು ಅಪ್ಲಿಕೇಶನ್ಗಳನ್ನ ಮೊದ್ಲು ಹಾಕ್ರಿ, ಆಮೇಲೆ ಬೇಕಾದ್ರೆ ಬೇರೆ ಆಪ್ಷನ್ ಇಟ್ಕೋರಿ. ಉದಾಹರಣೆಗೆ ಈಗ ನೀವು BSc ನರ್ಸಿಂಗ್ ಮಾಡೋರಿದ್ರಿ, ರ್ಯಾಂಕ್ ನಂಬರ್ ಬಹಳ ದೂರ ಬರೋದಿತ್ತು, ಪರ್ಸೆಂಟೇಜ್ ತುಂಬಾ ಕಡಿಮೆ ಇತ್ತು, ಒಂದು ಆಪ್ಷನ್ JNM ನರ್ಸಿಂಗ್ ಕೂಡ ಇಟ್ಕೋರಿ. ಯಾಕಂದ್ರೆ ನರ್ಸಿಂಗ್ ಫೀಲ್ಡ್ ಒಳಗಡೆ ಬರಬೇಕಂದ್ರೆ ನೀವು JNM ನರ್ಸಿಂಗ್ ಮಾಡಿ ಮತ್ತೆ BSc ನರ್ಸಿಂಗ್ ಮಾಡ್ಬೋದು, MSc ನರ್ಸಿಂಗ್ ಮಾಡ್ಬೋದು. ಆದ್ರೆ ನೀವು ಅಲ್ಲಿ BSc ನರ್ಸಿಂಗು ಸಿಗಲಿಲ್ಲ ಆಯ್ತಾಗ JNM ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ನೀವು ಮತ್ತೆ ಮ್ಯಾನೇಜ್ಮೆಂಟ್ ಸೀಟಿಗೆ ಹೈ ಫೀಸ್, ಒಳ್ಳೆ ಕಾಸ್ಟ್ಲಿ ಇರುವಂತ ಫೀಸಿಗೆ ಹೋಗ್ಬೇಕಾಗ್ತತಿ. ಕಡಿಮೆ ಫೀಸ್ ಒಳಗಡೆ ಗೌರ್ಮೆಂಟ್ ಕಾಲೇಜ್ನಾಗ ಅಡ್ಮಿಷನ್ ಬೇಕಂತಂದ್ರೆ ಅಪ್ಲಿಕೇಶನ್ ಹಾಕ್ರಿ. ನಾಳೆಗೆ ಒಂದಿನ ಲಾಸ್ಟ್ ಡೇಟ್ ಐತಿ. ಮತ್ತೇನಾದ್ರೂ ಡೌಟ್ ಇದ್ರೆ ನನಗೆ ಕಾಮೆಂಟ್ಸ್ ಮುಖಾಂತರ ಬಾಕ್ಸ್ ಒಳಗಡೆ ಮೆಸೇಜ್ ಹಾಕ್ರಿ. ಫ್ರೀ ಇದ್ದಾಗ ರಿಪ್ಲೈ ಕೂಡ ನಾ ಮಾಡ್ತೇನೆ ರೀ.